ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಯಾಕೆ ಅಮೂಲ್ಯ ಈ ರೀತಿ ಮಾತಾಡ್ತಿದ್ಯಾ? ನಿನಗೇನು ತಲೆ ಕೆಟ್ಟಿದ್ಯಾ ಏನು? ಆಗ್ಬಾರ್ದೆ ಪದೇ ಪದೇ ಮನೇಲಿ ನಡೀತಿದ್ರೆ ಖಂಡಿತ ತಲೆ ಕೆಡುತ್ತೆ ವೇದಾಂತ್. ನಿನ್ ಕೋಪ ತಾಪಕ್ಕೆಲ್ಲ ಲಿಮಿಟ್ ಇರ್ಲಿ. ನೀನ್ ಮಾಡಿದೆಲ್ಲ ಸರಿಯಾಗಿರಲ್ಲ. ಈಗ ಯಾರಿಗೆ ಏನ್ ಕಡಿಮೆ ಮಾಡಿದ್ದೀನಿ ಅಂತ ಈ ರೀತಿ ಮಾತಾಡ್ತಿದ್ಯಾ? ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ ತಾನೆ. ಯಾರಿಗಾದ್ರೂ ಏನಾದ್ರೂ ಕಡಿಮೆ ಮಾಡಿದ್ದೀನಿ? ಕೇಳಿದನ್ನೆಲ್ಲ ಪ್ರೊವೈಡ್ ಮಾಡಿದ್ದೀನಲ್ಲ, ಇನ್ ಹೇಗೆ ನೋಡ್ಕೋಬೇಕು? ಮನೆಗ್ ಬೇಕಾಗಿದ್ದನ್ನೆಲ್ಲ ತಂದಾಕಿದ ತಕ್ಷಣ ನಿನ್ ಕೆಲಸ ಮುಗ್ದೋಯ್ತು ಅನ್ಕೋಬೇಡ. ಮೊದಲು ನಿನ್ ಸ್ಥಾನ ಯಾವ್ದು, ಆ ಸ್ಥಾನಕ್ಕಿರೋ ಜವಾಬ್ದಾರಿ ಏನು ಅನ್ನೋದನ್ನ ಮರಿಬೇಡ. ಹಾಗಾದ್ರೆ ಇನ್ನು ಏನ್ ಮಾಡ್ಬೇಕಿತ್ತು? ನಿನ್ನ ಮತ್ತೆ ವಿಕ್ಕಿ ಭವನ್ ಮಧ್ಯೆ ಏನಾಗಿದೆ? ಅವ್ರೇನೋ ಸಣ್ಣೋರು, ಅಣ್ಣ ಅದನ್ನು ನೀನ್ ತಾಳ್ಮೆ ತಂದ್ಕೋಬೇಕು. ಮೊದ್ಲೇ ಕಾಲ ಸರಿ ಇಲ್ಲ. ಅಣ್ಣ ತಮ್ಮಂದ್ರು ಮನೆ 2 ಭಾಗ ಆಗುತ್ತೆ ಅಂತ ಏನೇನೋ ಮಾತಾಡ್ತಾರೆ. ಅಂತದ್ರಲ್ಲಿ ನಿನ್ಗೆ ದೇವ್ರಂತ ತಮ್ಮಂದ್ರು ಸಿಕ್ಕಿದ್ದಾರೆ. ಪ್ಲೀಸ್ ಅದನ್ನೇ ಸದ್ರ ಮಾಡ್ಕೋಬೇಡ. ಈಗ ಏನಾಯ್ತು ಅಂತ ಹೀಗೆ ಪಟ ಪಟ ಅಂತ ಮಾತಾಡ್ತಿದ್ಯಾ? ನಾನು ಆಗ್ಲೇ ಕೇಳ್ದೆ ನಿಮ್ಮಿಬ್ರ ಮಧ್ಯೆ ಏನಾಗಿದೆ ಅಂತ. ಗೊತ್ತಿದ್ದು ನಾಟಕ ಮಾಡ್ಬೇಡ ನೀನು. ಬಾವ ಏನ್ ಮಾಡಿದ್ರು ನಿಂಗೆ? ನೀನ್ ಒಂದ್ ಹೇಳಿದ್ರೆ 10 ಮಾಡ್ತಾರ ಅವ್ರು. ನಿನ್ನ ಬರೀ ಅಣ್ಣ ಅನ್ಕೊಂಡಿಲ್ಲ, ಅಪ್ಪ ಅನ್ಕೊಂಡಿದ್ದಾರೆ. ಅಂತವ್ರ ಮೇಲೆ ಹಲ್ ಮಸಿತಿದ್ಯಲ್ಲ, ಇದು ಸರಿನಾ? ನೋಡ ಅಮೂಲ್ಯ, ನೀನು ವಿಕ್ರಾಂತ್ ಪರ ವಹಿಸ್ಕೊಂಡು ಮಾತಾಡ್ಬೇಡ. ಅವನು ಏನ್ ಮಾಡಿದಾನೆ ಅಂತ ನಿನ್ಗೆ ಇನ್ನೂ ಗೊತ್ತಿಲ್ಲ. ಏನ್ ಮಾಡಿದಾರೆ? ಭೂಮಿ ಮೇಲೆ ಯಾರೋ ಮಾಡ್ಬಾರ್ದು ಮಾಡಿದಾರಾ ಅಥವಾ CM ಮಾಡು ಅಂತ ಕೇಳಿದ್ರಾ? ಬಾಯ್ ಬಿಡು. ನೀನ್ ಇಷ್ಟೆಲ್ಲ ಮಾತಾಡೋ ಅಂತ ತಪ್ಪು ಅವ್ರೇನ್ ಮಾಡಿದಾರೆ? ಶಟಾಪ್ ಅಮೂಲ್ಯ, ಅವನೇನ್ ಮಾಡಿದ್ದಾನೆ ಅಂತ ನಿನ್ಗೆ ಗೊತ್ತಿಲ್ಲ. ಸುಮ್ಮನೆ ಬಾಯಿ ಬಂದಾಗ ಮಾತಾಡ್ಬೇಡ. ಅದನ್ನೇ ನಾನು ಕೇಳ್ತಿರೋದು. ಅವ್ರೇನ್ ಮಾಡಿದ್ರು ಅಂತ ನಂಗೂ ಹೇಳು, ನಂಗೂ ಸ್ವಲ್ಪ ಗೊತ್ತಾಗ್ಲಿ. ಅವನಿಂದ ನನ್ನ ಕನ್ಸಿನ್ ಪ್ರಾಪರ್ಟಿ ನಮ್ ಕೈ ತಪ್ಪು ಹೋಗ್ತಿದೆ ಗೊತ್ತಾ? ಆ ಬಿಲ್ಡಿಂಗ್ ನನ್ಗೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ವೃದ್ಧಾಶ್ರಮ, ಅನಾಥಾಶ್ರಮ ಎರಡೂ. ಹಲೋ, ಎಕ್ಸ್ಕ್ಯೂಸ್ ಮೀ. ಅದೆಲ್ಲ ನನಗೂ ಚೆನ್ನಾಗೇ ಗೊತ್ತು. ಆ ಬಿಲ್ಡಿಂಗ್ ಪರ್ಚೇಸ್ ಮಾಡೋ ಐಡಿಯಾ ಕೊಟ್ಟಿದ್ದೆ ವಿಕ್ಕಿ ಬಾವ. ಅವರೇ ಐಡಿಯಾ ಕೊಟ್ಟು ಅವರೇ ಬಿಲ್ಡಿಂಗ್ ಕೈ ತಪ್ಪ ಹೋಗೋತಾರ ಯಾಕೆ ಮಾಡ್ತಾರೆ? ನೀನೆಲ್ಲೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ತೀಯ. ಬಾವ ಆತರ ಕೆಲಸ ಮಾಡೋದಕ್ಕಂತೂ ಚಾನ್ಸೇ ಇಲ್ಲ. ನಾನೇನೋ ದೊಡ್ಡ ಅನಾಹುತ ಆಗೋಗಿದೆ ಅನ್ಕೊಂಡೆ, ಆದ್ರೆ ಇಲ್ಲಿ ಅಂತದ್ದೇನೂ ಆಗಿಲ್ಲ. ಪ್ರಾಪರ್ಟಿ ಕೈ ತಪ್ಪ ಹೋಗೋ ಹಂತದಲ್ಲಿ ಇದೆ ಅಷ್ಟೇ. ಆದ್ರೆ ಕೈ ತಪ್ಪ ಹೋಗಿಲ್ವಲ್ಲ. ನೀನು ಬುದ್ಧಿವಂತ ಅಲ್ವಾ? ಈಗ ಇದನ್ನೆಲ್ಲ ಸರಿ ಮಾಡು. ಅದನ್ ಬಿಟ್ಟು ಸ್ವಂತ ತಮ್ಮನ ಈ ತರ ನಡ್ಸ್ಕೋಬೇಡ. ಆಗಿದಾಗೋದ್ ಬಿಟ್ಟಾಕು. ಈಗ ಬಾವನ್ ಜೊತೆ ರಾಜಿ ಮಾಡ್ಕೊ. ಪಾಪ ಅವರು ಬೇಜಾರ್ ಮಾಡ್ಕೊಂಡು ಊಟ ತಿಂಡಿ ಎಲ್ಲ ಬಿಟ್ಟು ಕೂತಿದಾರೆ ಗೊತ್ತಾ? ಇಲ್ಲ ಅಮೂಲ್ಯ, ನಾನ್ ಕಾಂಪ್ರಮೈಸ್ ಆಗೋದಿಲ್ಲ. ಯೋ, ನಿನಗ್ ತಮ್ಮ ಅನ್ನೋ ಕಾರಣನೇ ಇಲ್ವನಯ್ಯ? ಪಾಪ ಅವರು ಊಟ ತಿಂಡಿ ಎಲ್ಲ ಬಿಟ್ಟು ಉಪವಾಸನೆ ಕೂತಿರ್ಲಿ ಅಂತ್ಯಾ? ನೋಡ ಅಮೂಲ್ಯ, ನೀನ್ ಅನ್ಕೊಂಡಾಗ ನನ್ನ ಜೊತೆ ಜಗಳ ಖಂಡಿತವಾಗ್ಲೂ ಮಾಡಿಲ್ಲ. ಆ ಬಿಲ್ಡಿಂಗ್ ಪರ್ಚೇಸ್ ಮಾಡೋ ವಿಚಾರ ನನಗೆ ಅವನಿಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಆ ವಿಷಯ ಹೇಗ್ ಲೀಕ್ ಆಯ್ತು ಅಂತ ಅವನ ಕೇಳಿದೆ ಅಷ್ಟೇ. ಅಷ್ಟಕ್ಕೆ ಅವ್ನು ಕೋಪ ಮಾಡ್ಕೊಂಡ. ಅದ್ರ ಅಗತ್ಯ ಖಂಡಿತವಾಗ್ಲೂ ಇರಲಿಲ್ಲ. ತಮ್ಮನ ಹತ್ರ ತಮ್ಮನ ತರ ಮಾತಾಡ್ಬೇಕು, ಬಾಸ್ ತರ ಅಲ್ಲ. ಅವ್ರಿಗೆ ಮೋಸ್ಟ್ಲಿ ನೀನ್ ಕೇಳಿಟ್ಟವ್ನು ಇಷ್ಟ ಆಗಿರಲ್ಲ ಅನ್ಸುತ್ತೆ. ಸುಮ್ನೆ ಈಗೋನೆಲ್ಲ ಇಲ್ಲಿಗೆ ಬಿಟ್ಟು ನಿಮ್ಮ ಅಣ್ಣ ತಮ್ಮ ಜಗಳನ್ನ ಇಲ್ಲಿಗೆ ಮುಗಿಸಿ ಪ್ಲೀಸ್. ಇಲ್ಲ ಅಮೂಲ್ಯ, ನಾನು ಅವನನ್ನ ಮಾತಾಡ್ಸೋದಿಲ್ಲ. ಏಯ್, ಯಾಕೆ ಒಳ್ಳೆ ಗೊಗ್ಗೈ ಅಂತ ಆಡ್ತೀಯಾ? ಇದ್ಯಾಕೋ ನಿಂಗೆ ಓವರ್ ಆಯ್ತು ಅಂತ ಅನ್ಸ್ತಿಲ್ವಾ? ನೀನ್ ಕೋಪನ ಹೇಗ್ ಕಮ್ಮಿ ಮಾಡ್ಬೇಕು ಅಂತ ನನಗ್ ಚೆನ್ನಾಗುತ್ತೆ. ಅಮೂಲ್ಯ, ಅಮೂಲ್ಯ ಸುಮ್ಮನೆ ಇರು. ನೋಡು, ಇನ್ನೊಂದ್ ಮುತ್ ಬೇಕು ಅಂತಂದ್ರೆ ಹೋಗಿ ಬಾವನ್ನ ಮಾತಾಡ್ಸು. ಇಲ್ಲ ಅಂದ್ರೆ ನೀನ್ ಜೀವನದ ಕೊನೆ ಮುತ್ತಿದೆ. ನನಗೆ ಮುತ್ತು ಬೇಡ, ಏನೋ ಬೇಡ. ಯಾವುದೇ ಕಾರಣಕ್ಕೂ ನಾನು ಅವನ್ನ ಮಾತಾಡ್ಸಲ್ಲ. ಕಾಂತ ಹೇಳಿದ್ದು ನಿಜ ಅನ್ಸುತ್ತೆ. ಇಬ್ರು ತುಂಬಾ ಸೀರಿಯಸ್ ಆಗಿ ಜಗಳ ಮಾಡ್ಕೊಂಡಿದ್ದಾರೆ. ಓಹೋ, ಪರಿಮಳ ಅವ್ರೆ, ಏನ್ರಿ ನೀವಿಲ್ಲಿ? ಇದೇನು ಹೂವಿನ ಪುಟ್ಟಿನ ಇಟ್ಕೊಂಡ್ ಕುತ್ಕೊಂಡ್ಬಿಟ್ಟಿದ್ದೀರಾ? ಈಗ ಈ ಕೆಲಸ ಬೇರೆ ಶುರು ಮಾಡ್ಕೊಂಡಿದ್ದೀರಾ? ಪರವಾಗಿಲ್ಲ ಬಿಡಿ, ಇದು ಒಳ್ಳೆ ಕೆಲ್ಸನೇ. ಪುಣ್ಯದ ಕೆಲ್ಸನೂ ಹೌದು. ಅದ್ ಸರಿ, ನೀವು ಮೆಸ್ ನಿಲ್ಸ್ಬಿಟ್ರಂತಲ್ಲ? ಪರಿಮಳ ಅವ್ರೆ, ನಿಮ್ ಮೆಸ್ನ ಕಾರ್ಪೊರೇಷನ್ ಅವ್ರು ಸೀಲ್ ಮಾಡಿದ್ರಂತೆ, ಹೌದಾ? ಎಂತ ಜನ ಅಲ್ವಾ? ಆ ವಿಷಯ ಕೇಳಿ ನಂಗಂತೂ ತುಂಬಾ ಬೇಜಾರಾಯ್ತು ರೀ.
ಬಿಡ್ರಿ, ಮೆಸ್ ಮುಚ್ಚಿದ್ರೆ ಏನಂತೆ, ಹೂವ ಕಟ್ಟೋ ಕೆಲ್ಸನ ಕಲ್ತಿದ್ದೀರಲ್ಲ. ಅದ್ ಸರಿ, ನೀವ್ ಈ ತರ ದೇವಸ್ಥಾನ ಇದ್ರು ಹೂವ ಮಾರೋದು ನಿಮ್ ಅಳಿಯಂಗ್ ಗೊತ್ತಾದ್ರೆ ಏನ್ ಮಾಡ್ತೀರಾ? ಅವ್ರು ನೋಡಿದ್ರೆ ಊರಿ ದೊಡ್ಡ ಶ್ರೀಮಂತರು, ನೀವ್ ಈ ಕೆಲ್ಸ ಮಾಡ್ತಾ ಇದ್ದೀರಂತ ಗೊತ್ತಾದ್ರೆ ಅವ್ರಿಗೆ ಅವಮಾನ ಆಗಲ್ವಾ? ಯಾರಾದ್ರೂ ನಿಮ್ ಅತ್ತೆ ದೇವಸ್ಥಾನ ಹತ್ರ ಹೂವ ಕಟ್ತಿದ್ರು ಅಂದ್ರೆ ಅವ್ರ ಮರ್ಯಾದೆ ಏನಾಗಲ್ಲ ಹೇಳಿ? ಅಕ್ಕ, ಈ ಅಣ್ಣ ತಮ್ಮ ಮತ್ತೆ ಜಗಳ ಮಾಡ್ಕೊಂಡಿದಾರಲ್ಲ ಅಕ್ಕ. ಈ ಸಲ ಅಂತೂ ಸ್ವಲ್ಪ ಓವರ್ ಆಗಿ ಆಡ್ತಿದ್ದಾರೆ. ಎಷ್ಟೇ ಟ್ರೈ ಮಾಡಿದ್ರು ಇಬ್ರು ಕಾಂಪ್ರೋ ಆಗೋದಕ್ಕೆ ರೆಡಿ ಇಲ್ಲ. ನನಗೂ ಅದೇ ಅರ್ಥ ಆಗ್ತಿಲ್ಲ ಅಮ್ಮು. ಇಬ್ರ ಮಧ್ಯೆ ಇಷ್ಟು ದೊಡ್ಡ ಅಂತರನೇ ಆಗ್ಬಿಟ್ಟಿದೆ. ಈ ಥರ ಮೊದಲು ಯಾವತ್ತೂ ಆಗಿರ್ಲಿಲ್ಲ. ವಿಕ್ಕಿಯವರು ಬಾವ ಏನೇ ಹೇಳಿದ್ರು ಬೇಜಾರು ಮಾಡ್ಕೊಂತಿರ್ಲಿಲ್ಲ, ಕೋಪ ಮಾಡ್ಕೊಂತಿರ್ಲಿಲ್ಲ. ಆದರೆ ಈ ಸಲ ಯಾಕೆ ಈ ಥರ ಮಾಡ್ಕೊಂಡ್ರು? ಅಲ್ಲ ಅಕ್ಕ, ನಾನು ವೇದಾಂತ್ ಹತ್ರ ಮಾತಾಡ್ದೆ, ಅವ್ನ್ ಬಗ್ಗಕ್ಕೆ ರೆಡಿ ಇಲ್ಲ. ನೀನ್ ಭಾವನ ಹತ್ರ ಮಾತಾಡ್ತೀಯಾ? ಹ್ಞೂ ಕಣೆ, ಮಾತಾಡ್ದೆ. ಹೇಳದ್ನಲ್ಲ, ಬಟ್ ಬಿಡಕ್ಕೆ ತಯಾರಿಲ್ಲ ಅವರು, ಹಠ ಮಾಡ್ತಾ ಇದ್ದಾರೆ. ನಂಗೆ ಯಾಕೋ ಅದು ಸರಿ ಬರ್ತಿಲ್ಲ ಅಕ್ಕ. ಇದು ಹೀಗೆ ಕಂಟಿನ್ಯೂ ಆಗ್ಬಿಟ್ರೆ ಏನಕ್ಕ ಗತಿ? ಮೊದಲೆಲ್ಲ ವೇದಾಂತ್ ಭಾವ ಕೋಪಕ್ಕೆ ನನ್ನ ಗಂಡ ಬಲಿಪಶು ಆಗ್ತಿದ್ರು. ಈ ಸಲ ನನ್ನ ಗಂಡನಿಗೂ ಹಠ ಬಂದಿದೆ. ಅದು ಒಳ್ಳೇದಕ್ಕೆ. ಅಕ್ಕ, ನಾನು ನಿಮ್ ಜೊತೆನೆ ಮಾತಾಡ್ತಿರೋದು, ನೀನೇನು ಯೋಚನೆ ಮಾಡ್ತಿದ್ಯಾ? ಏನು ಯೋಚನೆ ಮಾಡಕ್ ಸಾಧ್ಯ ಹೇಳು? ಇದನ್ನೆಲ್ಲ ಹೇಗೆ ಬಗೆಹರಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಅಕ್ಕ, ಇಷ್ಟೆಲ್ಲ ಆಗೋದಕ್ಕೆ ಈ ಮಹಾಶಯರ ಕಾರಣ. ಕಾಂಪ್ರಮೈಸ್ರು ಮನ್ಸು ಹಾಳಾಗಿದೆ ಅಂತಂದ್ರೆ ಇಬ್ರು ಸೇರ್ಕೊಂಡು ಮನೆನೇ ಹಾಳು ಮಾಡ್ಬಿಟ್ರು. ಬಾಯ್ ಬಿಟ್ರೆ ಜಡೆ ಜಗಳ, ಹೆಂಗಸ್ರ ಮಧ್ಯೆ ಜಾಸ್ತಿ ದಿನ ಫ್ರೆಂಡ್ಶಿಪ್ ಉಳಿಯಲ್ಲ, ಮನ್ಸಲ್ಲೇ ಕೆಟ್ಟ ದಿನ ಹೊಂಚಾಗ್ತಿರ್ತಾರೆ ಅಂತ ಭಾಷಣ ಬಿಗಿಯೋ ಗಂಡಸ್ರು ಇವತ್ತು ತಾವೇ ದೊಡ್ಡ ಯುದ್ಧ ಶುರು ಮಾಡ್ಬಿಟ್ಟಿದ್ದಾರೆ. ನಮ್ ಗಂಡಂದ್ರ ಜಗಳ ಸಾಲದು ಅಂತ ನಾನು ಮತ್ತೆ ಅಕ್ಕ ಒಂದೇ ಮನೇಲಿ ಬೇರೆ ಬೇರೆ ಅಡ್ಗೆ ಮಾಡ್ಕೊಂಡು ತಿನ್ನೋ ಲೆವೆಲ್ಗೆ ಪರಿಸ್ಥಿತಿನ ಹಾಳು ಮಾಡ್ಬಿಟ್ಟಿದ್ದಾರೆ. ಬರ್ತಿರೋ ಕೋಪಕ್ಕೆ ಇವ್ರಿಬ್ರು ಹೆಬ್ಬೆಳಲ್ಲಿ ಒತ್ತಿ ನೆಲದೊಳಗಡೆ ಕಳಿಸ್ಬಿಡ್ಬೇಕು ಅನ್ಸ್ತಿದೆ. ಪುಣ್ಯಾತಿಥಿ, ನಿಮ್ ಬಾಯಿ ಸ್ವಲ್ಪ ಬೀಗ ಹಾಕು. ನಾವಿದೇನ್ ಬೇಕು ಅಂತ ಮಾಡಿದ್ದಲ್ಲ, ಇದು ಹೀಗಾಗ್ಬೇಕು ಅನ್ನೋದು ನಮ್ಮ ಉದ್ದೇಶನ ಆಗಿರಲಿಲ್ಲ. ಇನ್ನೊಂದ್ಸಲ ಹೇಳಿ ಬಾಬಾ, ನಾವು ಕರೆಕ್ಟಾಗೆ ಮಾಡಿದೀವಿ, ಕಂಟ್ರೋಲ್ ತಪ್ಪಾಯ್ತು ಅಷ್ಟೇ. ಹಾ, ನಿಮ್ಗೇನಪ್ಪ ಚಂದ ನೋಡ್ತೀರಾ, ಅನ್ಭವಿಸೋದ್ ನಾವಲ್ವಾ? ಯಾಕೆ ನಮಗೂ ಫೀಲ್ ಆಗ್ತಾ ಇದೆ, ಆದ್ರೆ ದುರ್ಗಮವಾದ ಹಾದಿ ಒಳ್ಳೆ ಡೆಸ್ಟಿನೇಷನ್ಗೆ ಲೀಡ್ ಮಾಡ್ತಾನೆ. ನಿನಗೀಗ ಭಾಷಣ ಮಾಡಕ್ಕೆ ಯಾರು ಹೇಳಿದ್ರು? ಇಲ್ಲ ಅಮ್ಮು, ಇದು ಕಂಟಿನ್ಯೂ ಆದ್ರೆ ಅವ್ರ ಬಗ್ಗೆ ಬಗ್ತಾರೆ, ಇದರಿಂದ ಅವರು ದಾರಿಗೆ ಬರೋ ಹಾಗಾಗುತ್ತೆ. ಆಗಿದೆಲ್ಲ ಆಗೋಯ್ತು, ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಮೊದಲು ತಿಂಡಿ ಬಡ್ಸೋಣ ಎಲ್ರಿಗೂ. ವೇದಾಂತ್, ನೀನು ಅಲ್ಲಿ ಕೂತ್ಕೋಬೇಕು, ಈ ಕಡೆ ವಿಕ್ಕಿ ಭಾವನ್ ಭಾಗ. ನನಗೂ ಗೊತ್ತಿದೆ. ಹೆಂಡತಿ, ನನಗಿದು ಬೇಡ. ನಾನು ಹೇಳಿದ್ ಮಾಡಿಲ್ವಾ? ಇಲ್ಲ ವಿಕ್ಕಿ, ಮಾಡಿಲ್ಲ. ಆಯ್ತು, ಮಾಡಿದ್ದನ್ನ ನೀವೇ ತಿನ್ಕೊಳ್ಳಿ, ನನಗಿದು ಬೇಡ. ಯಾಕೆ ಆರ್ತಿ, ನಿಮ್ಗೆಲ್ಲ ಮರ್ತು ಹೋಗಿದ್ಯಾ? ಅವ್ನಿಗೆ ಬೆಳಗ್ಗೆ ಎದ್ದ ತಕ್ಷಣ ಪ್ರೋಟೀನ್ ಶೇಕ್, ಮಲ್ಟಿಗ್ರೇನ್ ಚಪಾತಿ ಬೇಕು ಅಂತ ಗೊತ್ತು.
ನಾನು ತೊಗೊಂಡು ಪ್ಯಾಕ್ ಮಾಡಿ. ಅಪ್ಪ ಅಲ್ಲಿಗೆ ಎಲ್ಲ ಸರಿ ಹೋಯ್ತು ಅನ್ಸುತ್ತೆ. ನನಗೆ ಗೊತ್ತಿತ್ತು ನನ್ನ ಪ್ಲಾನ್ ವರ್ಕ್ ಆಗುತ್ತೆ ಅಂತ. ನಂಗೆ ಗೊತ್ತಿತ್ತು ಅಣ್ಣನ ಕೋಪ ಜಾಸ್ತಿ ಹೊತ್ತು ಇರಲ್ಲ ಅಂತ. ಬೇಗ ಬೇಗ ಚಪಾತಿ ಮಾಡ್ಕೊಡಿ. ಹಾಗೆಲ್ಲ ಏನೂ ಇಲ್ಲ. ನಮ್ಮ ಜಗಳ ಈಗಲೂ ಹಾಗೆ ಇದೆ. ಅದನ್ನ ಪ್ಯಾಕ್ ಮಾಡಿ ಕೊಟ್ಟಾದ್ಮೇಲೆ ನಾನು ಆಫೀಸಲ್ಲಿ ಯಾರಿಗಾದ್ರೂ ಕೊಡ್ತೇನೆ. ಅವ್ರು ತೊಗೊಳ್ಳೋ ವಿಕ್ರಾಂತಿಗೆ ತಲುಪಿಸ್ತಾರೆ. ವಿಕ್ಕಿ ನೀನು ಆಫೀಸಿಂದ ಬರ್ತಾರೆ, ಅಷ್ಟ್ರಲ್ಲಿ ನಾನು ಮನೆಗೆ ಹೋಗ್ಬಿಡ್ಬೇಕು. ಎಷ್ಟಮ್ಮ ಹೂಗೆ? ನಿಮ್ಗೆ ಎಷ್ಟು ಬೇಕಮ್ಮ? ಒಂದ್ ಮೊಳ ಬೇಕಿತ್ತು. 30 ರೂಪಾಯಿ ಕಣಮ್ಮ. ಏನು 30 ರೂಪಾಯ? ನಾನ್ ಕೇಳ್ತಿರೋದು ಒಂದ್ ಮೊಳ ಹೂ ಅಷ್ಟೇ. ನೀವ್ ನೋಡಿದ್ರೆ ಒಂದ್ ಮಾರ್ಗ್ ರೇಟ್ ಹೇಳ್ತಿದ್ದೀರಲ್ಲ. ನೀವಿಲ್ಲಿಗೆ ಹೊಸಬ್ರು ಅನ್ಸುತ್ತೆ. ನಾನು ಯಾವಾಗ್ಲೂ ಇದೇ ದೇವಸ್ಥಾನಕ್ಕೆ ಬರೋದು. ಇಲ್ಲಿ ಯಾವಾಗ್ಲೂ ಹೂವಿನ ರೇಟ್ ಎಷ್ಟಿರುತ್ತೆ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಇಷ್ಟೊಂದೆಲ್ಲ ಹೇಳಿದ್ರೆ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಅಣ್ಣ ಅಣ್ಣ ಅಣ್ಣ, ನಂಗೆ ಯಾಕೋ ನೀವಿಬ್ರು ಮಾಡ್ತಾ ಸರಿ ಕಾಣಿಸ್ತಾ ಇಲ್ಲ ಕಣೋ. ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ. ಅದ್ಯಾ ಇವಾಗ ಏನಾಯ್ತು? ನೀವಿಬ್ರು ತಿಂಗಳಲ್ಲಿ 4 ಸಲ ಜಗಳ ಮಾಡ್ಕೊಂಡಿದ್ರೆ ನೋಡಕ್ ಏನ್ ಚೆನ್ನಾಗಿರತ್ತೆ ಹೇಳು? ಬುದ್ಧಿ ಹೇಳ್ಬೇಕಾಗಿರೋರು ನೀವೇ ಈ ಥರ ಜಗಳ ಮಾಡ್ಕೊಂಡಿದ್ರೆ ನಮಗೆ ಯಾರು ಬುದ್ಧಿ ಹೇಳೋರು? ಜಗಳ ಮಾಡ್ಬೇಡ್ರು, ನೋಡಕ್ಕಾಗಲ್ಲ ಪ್ಲೀಸ್. ಜಗಳ ಶುರು ಮಾಡಿದ್ದು ಅವನೇ ಮೊದಲು, ಆದ್ಯಾ ನಾನಲ್ಲ. ಅವನ್ ತಮ್ಮ ಅನ್ನೋ ಸಲಿಗೆಯಿಂದ 2 ಮಾತು ಜಾಸ್ತಿ ಆಡಿರ್ತಾನೆ. ಅದು ನಿನ್ ಮನ್ಸಿಗೆ ಹಚ್ಕೊಂಡ್ರೆ ಹೇಗೆ ಹೇಳು? ನೀನೇ ಕೋಪ ಬಿಟ್ಟು ಹೋಗಿ ಮಾತಾಡ್ಸ್ಬಾರ್ದಾ? ಇಲ್ಲ ಆದ್ಯಾ, ಅವನಾಗಿದ್ದು ಅವನೇ ಸಾರಿ ಕೇಳಿದ್ರೆ ನಾನು ಇದನ್ನ ಇಲ್ಲೇ ಬಿಡ್ತೀನಿ. ನಾನಾಗಿದ್ದು ನಾನು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅಣ್ಣ, ನೀನ್ ಯಾಕೋ ಓವರ್ ಆಗಿ ಆಡ್ತಿದ್ಯಾ ಅನ್ಸ್ತಿದೆ. ಇಲ್ಲ ಆದ್ಯಾ, ಅದು ಏನು ಅಂತ. ಏನಾಯ್ತು? ಸಡನ್ ಆಗಿ ತಲೆನೋವು ಸ್ಟಾರ್ಟ್ ಆಯ್ತು. ಇರು, ಮಾತೆ ತಗೊಂಡ್ಬರ್ತೀನಿ. ಅಮ್ಮ, ನೀನೇನಮ್ಮ ಮಾಡ್ತಿದ್ಯಾ ಇಲ್ಲಿ? ಏನೇ ಹೀಗೆ ಕೇಳ್ತಿದ್ಯಾ? ದೇವಸ್ಥಾನಕ್ಕೆ ಬಂದಿದ್ದೀನಿ ಅಷ್ಟೇ. ಅಲ್ಲ ಅಮ್ಮ, ನೀನ್ ಯಾಕೆ ಹೂ ಕಟ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ. ಏನು ನೀನು ಹೂ ಕಟ್ಟೋದನ್ನ ಇಷ್ಟು ವಿಚಿತ್ರವಾಗಿ ಕೇಳ್ತಿದ್ಯಲ್ಲ? ಮನೇಲೆಲ್ಲರೂ ಹೇಗಿದ್ದಾರೆ? ವಿಕ್ಕಿ, ವೇದಾಂತ, ಅಮ್ಮು ಎಲ್ಲರೂ ಆರಾಮ್ ತಾನೆ? ಅಮ್ಮ, ಮೊದಲು ನಾನು ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ನೀನು ಇಲ್ಲಿ ಹೂ ಕಟ್ಟೋ ಕೆಲಸ ಶುರು ಮಾಡ್ಕೊಂಡಿದ್ಯಾ? ಅಯ್ಯೋ ದೇವ್ರೆ, ಇದೆಂತ ಶಿಕ್ಷೆ ಕೊಟ್ಬಿಟ್ಯಪ್ಪ. ಒಂದು ಕ್ಷಣ ಮೊದಲು ಅಂಗಡಿ ಹತ್ರ ಆರತಿ ಬರ್ತಾ ಇದ್ದಾಳೆ ಅನ್ನೋ ಸುಳ್ಳು ಕೊಡಬಾರ್ದಾ? ದೊಡ್ಡ ಫಜೀತಿ ಆಯ್ತೀಗ. ಅಮ್ಮ, ನಾನು ನಿನ್ನೇ ಕೇಳ್ತಿರೋದು, ಮಾತಾಡಮ್ಮ. ಯಾವಾಗಿಂದ ಈ ಕೆಲಸ ಮಾಡ್ತಿದ್ಯಾ? ಅಲ್ಲ, ನೀನ್ ಬಂದು ಹೂ ಕಟ್ಟೋ ಅಂತ ಅನಿವಾರ್ಯತೆ ಏನಿದೆ? ನೀನ್ ಇಲ್ಲಿ ಬಂದಿದ್ರೆ ಅಲ್ಲಪ್ಪ ಒಬ್ರೆ ಮೆಸ್ಸಲ್ಲಿ ಒದ್ದಾಡಕ್ಕಾಗತ್ತಾ? ಏನು ಇಬ್ರು ಒಂದೊಂದ್ ಕಡೆ ದುಡಿಯೋದು ಅಂತ ಅನ್ಕೊಂಡಿದ್ದೀರಾ? ಓ,
ನಮ್ಮ ಅತ್ತೆ ಮನೆಗೆ ಬಂದಾಗ ಅವಮಾನ ಆಯ್ತು ಅಂತ ದುಡ್ಡು ಕೂಡ ಇಡಕ್ ನೋಡ್ತಾ ಇದ್ದೀರಾ? ನಿಜ ಹೇಳಮ್ಮ, ಮಾತಾಡಮ್ಮ. ಒಂದ್ ಸ್ವಲ್ಪ ಸುಮ್ಮನೆ ಇರೇ. ನೀನು ಅಮ್ಮ ಜೊತೆ ಸೇರ್ಕೊಂಡು ಒಂದೇ ಸಮ ಮಾತಾಡ್ತಿದ್ಯಲ್ಲ, ನನ್ಗೂ ಮಾತಾಡೋದಕ್ ಬಿಡು. ನೋಡೋ, ನೀನ್ ಅನ್ಕೊಂಡಿರೋ ತರ ಏನು ಇಲ್ಲಪ್ಪ. ಅಂದ್ರೆ ಅಂದ್ರೆ ಅದೇ ನಮ್ಮನೆ ಪಕ್ಕದ ಬೀದಿಲಿ ಲಲಿತಮ್ಮ ಅಂತ ಇದ್ದಾಳಲ್ಲ, ಅವಳು ಇಲ್ಲೇ ಹೂ ಮಾರದ್ ಕಡೆ. ಇದು ಅವಳದೇ ಅಂಗಡಿ, ನಂದಲ್ಲಪ್ಪ. ಮತ್ ನೀನಿಲ್ಲಿ ಏನ್ ಮಾಡ್ತಿದ್ಯಮ್ಮ? ಈಗ ತಾನೇ ಹೂ ಕಟ್ತಿದ್ದೆ. ನನ್ನ ಹತ್ರನೇ ಸುಳ್ಳು ಹೇಳ್ಬೇಡ ಅಮ್ಮ. ನಿಂದೊಳ್ಳೆ ಕತೆ ಆಯ್ತಲ್ಲೇ, ಪೂರ್ತಿ ವಿಷಯನ ಹೇಳೋದಕ್ ಬಿಡು. ನೋಡೆ, ಇದು ಲಲಿತಮ್ಮನ ಅಂಗಡಿನೇ. ಅವಳೇ ಇಲ್ಲಿ ಕೂತ್ಕೊಳ್ಳೋದು. ತಿಂಡಿ ತಿನ್ಕೊಂಡ್ ಬರ್ತೀನಿ, ನೀವು ಅಂಗಡಿ ನೋಡ್ಕೋತೀರಾ ಅಂದ್ಲು. ಸರಿ ಅಂದೆ. ಏನ್ ಮಾಡೋದು, ಹೂ ಕಟ್ತಾ ಇದ್ದೀನಿ ಅಷ್ಟೇ. ನಿಜಾನಮ್ಮ? ನಿನಗ್ಯಾಕೆ ಇಂಥ ಅನುಮಾನಕ್ ಬುದ್ಧಿ ಬಂತು? ಏನು ಇಂಥ ಸಣ್ಣ ವಿಷಯಕ್ಕೆ ಆನೆ ಪ್ರಮಾಣ ಎಲ್ಲ ಮಾಡ್ಬೇಕಾ? ಸುಮ್ಮನೆ ಇರಮ್ಮ, ಅದೆಲ್ಲ ಏನು ಬೇಡ. ಇನ್ನೇನು ನೋಡಿ ನನಗೆ ಟೆನ್ಷನ್ ಆಯ್ತು, ಅದಕ್ಕೆ ಕೇಳ್ದೆ. ಈಗ ಒಂದ್ ಸ್ವಲ್ಪ ಸಮಾಧಾನ ಆಯ್ತು. ಮನೇಲಿ ಎಲ್ರು ಆರಾಮಾಗಿದ್ದಾರೆ ತಾನೆ? ಎಲ್ರೂ ಆರಾಮಾಗಿದ್ದಾರೆ. ಅಮ್ಮ, ನಾನು ಒಳಗಡೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ನನ್ಗೊಂದು ಮೊಳ ಹೂ ಕೊಡು. ನೋಡು, ನಾನು ಅವಳ ಮಾರೋ ರೇಟಲ್ಲೇ ಕೊಡೋದು. 1 ಮೊಳಕ್ಕೆ 30 ರೂಪಾಯಿ. ಲಲಿತಮ್ಮ ಇದ್ದಿದ್ರೆ ಖಂಡಿತವಾಗ್ಲೂ ನಾನು 30 ರೂಪಾಯಿ ಕೊಡ್ತಾ ಇರ್ಲಿಲ್ಲ. ನೀನಿದ್ಯಾ ಅಂತ ಕೊಡ್ತಾ ಇದ್ದೀನಿ. ಅಪ್ಪ ದೇವ್ರೆ, ಪರೀಕ್ಷೆ ಮಾಡೋನು ನೀನೆ, ತಕ್ಷಣ ತನಗೆ ಪರಿಹಾರ ತೋರಿಸೋನು ನೀನೆ. ಏನಪ್ಪ ನಿನ್ನ ಲೀಲೆ. ನೋಡು, ನಾನು ಈ ಕೆಲಸ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ನನ್ನ ಮಗಳಿಗೆ ಗೊತ್ತಾಗ್ದಿರೋ ಹಾಗೆ ನೋಡು ಅಷ್ಟೇ. ಈಗಾಗಿರೋ ಕೆಲಸ ಮೊದಲೇ ಆಗಿದ್ದಿದ್ರೆ ನಾನು ಅನ್ಕೊಂಡಿದ್ದನ್ನೆಲ್ಲ ಈಡೇರಿಸ್ಕೊತಿದ್ದೆ. ಚಿಂತೆ ಬಿಡಿ ಅಂತ ಹೇಳಿದ್ನಲ್ವಾ, ನೀವು ವಹಿಸಿದ ಕೆಲಸ ಮುಗಿಸಿದ್ದೀನಿ. ಎಸ್, ಅಣ್ಣ ತಮ್ಮ ಇಬ್ರು ಮುಖ ನೋಡ್ಕೊಳ್ಳೋಕೆ ಇಷ್ಟ ಇಲ್ದಿರೋಷ್ಟು ಜಗಳ ಮಾಡ್ಕೊಂಡಿದ್ದಾರೆ. ನನಗೂ ಇದೇ ಬೇಕಾಗಿತ್ತು. ಹಾಗೆ ಇನ್ನೊಂದು ವಿಚಾರ, ಯಾವುದೇ ಕಾರಣಕ್ಕೂ ಅವ್ರಿಗೆ ಈ ಪ್ರಾಪರ್ಟಿ ಸಿಗಬಾರ್ದು. ಸುಮ್ಮನೆ ಸೋಷಿಯಲ್ ಸರ್ವಿಸ್ ಅಂತ ದುಡ್ಡು ಹಾಳು ಮಾಡ್ತಾರೆ. ಅದೇನು ದೊಡ್ಡ ಕೆಲಸ ಅಲ್ಲ ಬಿಡಿ. ಪ್ರೆಸೆಂಟೇಷನ್ ಹಾಳಾದ್ರೆ ಪ್ರಾಪರ್ಟಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಗಲ್ಲ. ಈ ಕೆಲಸಕ್ಕೆ ನೀನು ಮಾಮೂಲಿ ಟೆಕ್ನಿಕ್ ಯೂಸ್ ಮಾಡಬೇಡ. ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡಿ ಹೇಳ್ತೀನಿ, ಇಲ್ಲ ನಾನೇ ಏನಾದರೂ ಮಾಡ್ತೀನಿ. ಈ ಸುಹಾಸಿನಿಗೆ ಮನೆ ಹಾಳು ಮಾಡೋ ಕೆಲಸ ಮಾಡಿಲ್ಲ ಅಂದ್ರೆ ಹಿಂದನ್ನ ಜೀರ್ಣನೇ ಆಗಲ್ಲ ಅನ್ಸುತ್ತೆ. ಇವಳು ಯಾರ ಹತ್ರ ಮಾತಾಡ್ತಿರ್ಬೋದು? ವೇದಾಂತ್ ವಿಕ್ರಾಂತ್ ಜಗಳ ಆಡ್ಕೊಂಡಿರೋದು ಇವಳಿಗೆ ಇಷ್ಟು ಖುಷಿ ಕೊಡ್ತಾ ಇದೆಯಾ? ಇವಳು ಏನ್ ನಡೆಸ್ತಾ ಇರ್ಬೋದು? ಏನು ಸುಮ್ಮನೆ ಏನೋ ಅರ್ಥ ಕಲ್ಪಿಸ್ಬೇಡ. ಈ ಸ್ಟ್ರೆಸ್ ಕಾರಣ ಮೈಗ್ರೇನ್ ಅಲ್ಲ ನೀನೆ. ಏನಂದೆ? ಹಾ, ಏನಿಲ್ಲ. ಸ್ಕ್ರೂ ಲೂಸ್ ಆಗಿರೋ ಮನುಷ್ಯನ ಲವ್ ಮಾಡಿ ಮದ್ವೆ ಆದ್ನಲ್ಲ, ಲೈಫ್ ಲಾಂಗ್ ರಿಪೇರಿ ಮಾಡೋದೇ ನನ್ ಕೆಲ್ಸ ಅಂದೆ. ಬಾಬಾ, ಮಾತ್ರೆ ಎಲ್ಲ ಹಾಗೆ ಇದೆಯಲ್ಲ, ನಿಮ್ಮ ಅಣ್ಣ ತಗೊಳ್ಳಿ ಅಂತ ಕೊಟ್ಟಿರ್ತಾನೆ. ನನ್ಗೆ ತಗೊಳಕ್ ಇಷ್ಟ ಇಲ್ಲ ನೋಡಿ ನನ್ನಿ. ಹಲೋ, ಇಷ್ಟಪಟ್ಟು ತಿನ್ನಕ್ಕೆ ಇದು ಚಾಕ್ಲೇಟ್ ಅಲ್ಲ, ಮಾತ್ರೆ. ಈ ಬಿಲ್ಡಪ್ ಎಲ್ಲ ಬೇಕಾ ನಿಮ್ಗೆ? ಏನಾದ್ರು ಅನ್ಕೋ, ನಾನು ಅದನ್ನ ತಗೊಳಲ್ಲ. ಹುಲಿಯಾ, ಮಾತ್ರೆ ಕೊಟ್ಟಿರೋ ಅಣ್ಣನ ಮೇಲೆ ಸ್ವಲ್ಪನಾದ್ರೂ ಗೌರವ ಇದ್ರೆ
ಮರ್ಯಾದೆ ತಗೊಳ್ಳೋದಕ್ಕೆ. ನನ್ನ ಶ್ರದ್ಧೆ, ನಿಯತ್ತು, ಆಸಕ್ತಿ ಬಗ್ಗೆ ಪ್ರಶ್ನೆ ಮಾಡಾದ್ಮೇಲೆ ಇನ್ಯಾವುದು ಮೊದಲಿನ ಥರ ಇರಲ್ಲ. ಆ್ಯಂಡ್ ಸಂಬಂಧಕ್ಕೂ ಬೆಲೆ ಇರಲ್ಲ ಅಂತ ಹೇಳೋ ಅಮೂಲ್ಯ. ಆಫೀಸ್ ವರ್ಕ್ನ ಪರ್ಸನಲ್ ಲೈಫ್ನ ಕಂಪೇರ್ ಮಾಡೋದು ದಟ್ರು ಮಾಡೋ ಕೆಲಸ ಅಂತ ಹೇಳ ಅಮೂಲ್ಯ. ಆಫೀಸಲ್ಲಿ ನಡೆದಿರೋದು ಆಫೀಸಲ್ಲೇ ಮುಗ್ದಿದ್ರೆ ಅದು ಪರ್ಸನಲ್ ಲೈಫ್ ತನಕ ಬರ್ತಿರ್ಲಿಲ್ಲ. ಇದನ್ನು ಹೇಳೋ ಅಮೂಲ್ಯ. ಅಮೂಲ್ಯ, ಕೊನೆದಾಗ ಕೇಳ್ತಾ ಇದ್ದೆ, ನನ್ನ ಮಾತು ಕೇಳ್ತಾರೋ ಇಲ್ವೋ ಕೇಳ್ಬಿಡು. ಇಲ್ಲ ನಾನು ಈ ಮನೇಲಿ ಇರೋದಿಲ್ಲ ಅಷ್ಟೇ. ಮನೆ ಬಿಡೋದೇ ಆದ್ರೆ ನಾನೇ ಈ ಮನೆಯಿಂದ ಮೊದಲು ಹೊರಗಡೆ ಹೋಗ್ತೀನಿ. ಇವನು ಇಲ್ಲೇ ಇರಲಿ. ಇವನು ಆರ್ತಿನ ಮದುವೆ ಆಗಿ ಮನೆ ತುಂಬಿಸ್ಕೊಂಡಾಗ ಹಿರಿ ಮಗನ ಜಾಗದಲ್ಲಿ ನಿಂತು ಇವನ ಕೊನೆವರೆಗೂ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಭಾಷೆ ಕೊಟ್ಟಿದ್ದೀನಿ. ನಾನು ಮಾತನ್ನ ಉಳಿಸ್ಕೊಳ್ಬೇಕು. ಅವ್ರಿಲ್ಲೇ ಇರಲಿ, ನಾವು ಹೋಗೋಣ ಬಾ. ಸೀರಿಯಸ್ ಆಗಿ ಹೇಳ್ತಿದ್ದೆ ವೇದಾಂತ್? ಯಾಕೆ ಅಮೂಲ್ಯ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ? ನನ್ನ ಜೊತೆ ಬರೋದಿಲ್ಲ? ಖಂಡಿತ ಬರ್ತೀನಿ, ಯಾವ ಅನುಮಾನನೂ ಇಲ್ಲದೆ ಬರ್ತೀನಿ.